ಎಕ್ಸೈಟ್ಮೆಂಟ್ ಪ್ರೋ ಕಬಡ್ಡಿ ಸೀಸನ್ 12 ಬರ್ತಾ ಇದೆ ಅಂದ್ರೆ ಎಕ್ಸೈಟ್ಮೆಂಟ್ ಇರುತ್ತೆ. ಇವತ್ತು ಆಕ್ಷನ್ ಬೇರೆ ಇದೆ. ಆಕ್ಷನ್ಗೂ ಮುಂಚೆ ಹೆಡ್ ಕೋಚಸ್ ಮೇಲೆ ಕಣ್ಣಾಯಿಸೋಣ. 12 ಫ್ರಾಂಚೈಸಿಗಳಿದ್ದಾವೆ ಪ್ರೋ ಕಬಡ್ಡಿ ಸೀಸನ್ 12ರಲ್ಲಿ. ಸೊ ಈ 12 ಫ್ರಾಂಚೈಸಲ್ಲಿ 8 ಫ್ರಾಂಚೈಸಿಗಳಿಗೆ ಹೊಸ ಕೋಚ್ ಬರ್ತಾರೆ. 4 ತಂಡಗಳು ಮಾತ್ರ ಹಿಂದಿನ ಸೀಸನ್ನ ಕೋಚ್ಗಳ ಜೊತೆನೆ ಕಂಟಿನ್ಯೂ ಆಗೋದು. ಸೊ ದಬಂಗ್ ದೆಹಲಿ KC ಅವ್ರು ಕಂಟಿನ್ಯೂ ಆಗ್ತಾರೆ. ಹರಿಯಾಣ ಸ್ಟೀಲರ್ಸ್, ತೆಲುಗು ಟೈಟನ್ಸ್ ಹಾಗೆಯೇ UP ಯೋಧಾಸ್ ಮಾತ್ರ ತಮ್ಮ ಹಳೆ ಕೋಚ್ ಜೊತೆ ಕಂಟಿನ್ಯೂ ಮಾಡ್ತಿರೋದು. ಬಾಕಿ 8 ತಂಡಗಳು ಕೂಡ ಶೇಕಪ್ ಮಾಡಿದ್ದಾರೆ, ಹೊಸತನ್ನ ತಂದಿದ್ದಾರೆ. ಸೊ ಯಾರ್ಯಾರು ಬಂದಿದ್ದಾರೆ ಅಂತ ನೋಡೋಣ. ಬೆಂಗಾಲ್ ವಾರಿಯರ್ಸ್, ಸಾಯಿಗೆ ಒಬ್ರು ಕೋಚ್ ಆದ್ರು, ನವೀನ್ ಕುಮಾರ್ ಅಂತ ಹೇಳ್ತಾ. ಸೊ ಬೆಂಗಾಲ್ ವಾರಿಯರ್ಸ್ ಸರಿಯಪ್ಪ, ಲಾಸ್ಟ್ ಸೀಸನ್ ಅನ್ಕೊಂಡಾಗಿಲ್ಲ, ಪ್ರಶಾಂತ್ ಸುರ್ವೆ ಅವ್ರನ್ನ ಬಿಟ್ಬಿಟ್ಟು ನವೀನ್ ಕುಮಾರ್ ಅವ್ರು ತಂದಿದ್ದಾರೆ. ಬಟ್ ಬಿಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ರಣಧೀರ್ ಸಿಂಗ್ ಸೆರಾವತ್ ಅವರು 11 ಸೀಸನ್ ನಮ್ಮ ತಂಡದ ಹೆಡ್ ಕೋಚ್ ಆಗಿದ್ರು. ಅದೊಂದು ದಾಖಲೆ. ಬೇರೆ ಯಾವ ಫ್ರಾಂಚೈಸಲ್ಲಿ ಕೂಡ ಇಷ್ಟು 11 ವರ್ಷನೂ ಒಬ್ಬರೇ ಕೋಚ್ ಇದ್ದದಿಲ್ಲ. ಸೊ ಅವರು ತಮ್ಮ ಕೆಲಸ ಮುಗಿಸಿರೋದು. ಇವಾಗ PC ರಮೇಶ್, ನಮ್ಮ ಕನ್ನಡಿಗ, ನಮ್ಮ ಸಿಂಹ ಅಂತಾನೆ ಹೇಳ್ತಾ ಇದೀವಿ. ಸಿಂಹದ ಆಗಮನವಾಗಿದೆ. ಸಾಕಷ್ಟು ಯಶಸ್ಸನ್ನು ಕಂಡಿರುವಂತಹ BC ರಮೇಶ್ ಅವರು ಬೆಂಗಾಲ್ ವಾರಿಯರ್ಸ್ ಚಾಂಪಿಯನ್ ಆಗಿದ್ದಾರೆ ಕೋಚ್ ಆಗಿಬಿಟ್ಟು. ಇಮಿಡಿಯೇಟ್ಲಿ ಸೀಸನ್ 7ನಲ್ಲಿ ಪುನೇರಿ ಪಲ್ಟನ್ ಜೊತೆ ಚಾಂಪಿಯನ್ ಆದ್ರು. ಅಂಡ್ ಅಫ್ಕೋರ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಸೀಸನ್ 6 ನೆನಪಿದೆಯಲ್ಲ, ಅದರ ಜೊತೆನೂ ಚಾಂಪಿಯನ್ ಆಗಿದ್ದಾರೆ. ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಬಂದ್ಬಿಟ್ಟು ಈ ಸೀಸನ್ ಕೂಡ ಒಂದು ಚಾಂಪಿಯನ್ ತಂಡವನ್ನ ಕಟ್ತಾರೆ ಅವರು ಅಂತ ನಮ್ಮ ಆಶಯ ಇರುತ್ತೆ. ಸೊ ಬೆಂಗಳೂರು ಬುಲ್ಸ್ ಅಲ್ಲಿ BC ರಮೇಶ್ ಇದ್ದಾರೆ. ಅದಾದ್ಮೇಲೆ ದಬಂಗ್ ದೆಹಲಿ KC ಹೋದ್ರೆ ಜೋಗಿ ನಮ್ಮ ಎಕ್ಸ್ ಬೆಂಗಳೂರು ಬುಲ್ಸ್ನ ಆಟಗಾರ ಜೋಗಿ ಅಂತೂ ಇದ್ದೇ ಇರ್ತಾರೆ. ಅವರಿಂದ ಸಾಕಷ್ಟು ನಿರೀಕ್ಷೆ ಅಂತೂ ಮಾಡಲೇಬೇಕಾಗತ್ತೆ. ದಬಂಗ್ ದೆಹಲಿ KC ಅಂದರೆ ಗುಜರಾತ್ ಜೈಂಟ್ಸ್ ನಿಮ್ಗೆ ನೆನಪಿದೆ ಯಾವ ರೀತಿ ಆರಂಭ ಬಂತು. ಅವರು ಫ್ರಾಂಚೈಸ್ ಹೊಸದಾಗಿ ಬಂದ ಕೂಡಲೇ ಮನ್ಪ್ರೀತ್ ಅವರು ಇಟ್ಕೊಂಡಿದ್ರು. 2 ಬ್ಯಾಕ್ ಟು ಬ್ಯಾಕ್ ಫೈನಲ್ ಎಲ್ಲ ಆಡ್ತಾರೆ. ಅದಾದ್ಮೇಲೆ ಅನ್ಕೊಳಕ್ಕಾಗಲ್ಲ, ನಾವು ಚಾಂಪಿಯನ್ ಆಗಲೇಬೇಕು ಅಂತ ರಾಮ್ ಮೆಹರ್ ಸಿಂಗ್ನವರು ಕರ್ಕೊಂಡ್ಬರ್ತಾರೆ. ಬಟ್ ರಾಮ್ ಮೆಹರ್ ಸಿಂಗ್ ಕೂಡ ಡೆಲಿವರ್ ಮಾಡದ ಕಾರಣ ಈ ಸೀಸನ್ ಮತ್ತೆ ನಾವು ಒಬ್ಬರು ಹೊಸ ಕೋಚ್ನಲ್ಲಿ ನೋಡ್ತಾ ಇದೀವಿ. ಜೈವೀರ್ ಶರ್ಮಾ ಅನ್ನೋರನ್ನ ಕರ್ಕೊಂಡ್ಬರ್ತಾರೆ. ಸೊ ಇವರಿಂದ ಸಾಕಷ್ಟು ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಅವರಂತೂ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೂಡ ಹೇಳ್ತಾರೆ. ನೋಡೋಣ ಯಾವ ರೀತಿ ತಂಡವನ್ನ ಜೈವೀರ್ ಶರ್ಮಾ ಅವರು ಕಟ್ತಾರೆ. ಗುಜರಾತ್ ಜೈಂಟ್ಸ್ ನಾವು ಹೋಗ್ತೀವಿ ಹರಿಯಾಣ ಸ್ಟೀಲರ್ಸ್ಗೆ. ಹಾಲಿ ಚಾಂಪಿಯನ್ಸ್ ಬಗ್ಗೆ ಮಾತಾಡಲೇಬೇಕು. ಹರಿಯಾಣ ಸ್ಟೀಲರ್ಸ್ ಫ್ಯಾಂಟಾಸ್ಟಿಕ್ ಆದ ರೀತಿ ಲಾಸ್ಟ್ ಟೈಮ್ ಚಾಂಪಿಯನ್ ಆದ್ರು. ಮನ್ಪ್ರೀತ್ ಸಿಂಗ್ ಏಕೈಕ ವ್ಯಕ್ತಿ, ಪ್ಲೇಯರ್ ಆಗಿ ಕೂಡ ಚಾಂಪಿಯನ್ ಆಗಿದ್ದಾರೆ, ಕೋಚ್ ಆಗಿ ಕೂಡ ಚಾಂಪಿಯನ್ ಆಗಿದ್ದಾರೆ. ಆ ಒಂದು ಸಾಧನೆ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಅದು ಅವ್ರ ಜೊತೆ ಕಂಟಿನ್ಯೂ ಮಾಡ್ತಾರೆ. ಹರಿಯಾಣ ಸ್ಟೀಲರ್ಸ್ ಜೊತೆ ಕೆಂಗಣ್ಣು, ಮನ್ಪ್ರೀತ್ ಇದೇ ಇರ್ತಾರೆ. ಪಟ್ನಾ ಪೈರೇಟ್ಸ್ ಕಡೆ ಬಂದಾಗ ಅಲ್ಲಿ ಒಂದು ಹೊಸದನ್ನ ಕಾಣಿಸ್ತೀವಿ. ಪಟ್ನಾ ಪೈರೇಟ್ಸ್ ಇವಾಗ ನಮ್ಮ ಬೋನಸ್ ಕಾ ಬಾದ್ಶಾ ಅನೂಪ್ ಕುಮಾರ್ ಅವ್ರನ್ನ ವಾಪಸ್ ತರ್ತಿದ್ದಾರೆ. ಸೊ ಅನೂಪ್ ಕುಮಾರ್ ಹಿಂದೆ ಕೂಡ ಪುನೇರಿ ಪಲ್ಟನ್ ಜೊತೆ ಕೋಚ್ ಆಗಿರೋ ಅನುಭವ ಇದೆ. ಸೊ ಅದು ಸಹಾಯ ಮಾಡ್ಬೋದು. 3 ಟೈಮ್ ಚಾಂಪಿಯನ್ಸ್ ಪಟ್ನಾ ಪೈರೇಟ್ಸ್ ಈ ಒಂದು ಮೂವ್ ಮಾಡಿದ್ರಂದ್ರೆ ಏನೋ ಒಂದು ಹೊಸತು ಅಲ್ಲಿ ನಡೀತಾ ಇದೆ ಅಂತಾನೆ ಅನ್ಸ್ಕೊಳ್ಳೋಣ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು ನರೇಂದರ್ ರೇಡು ಅವ್ರನ್ನ ಕರ್ಕೊಂಡ್ ಬರ್ತಾರೆ. ರೇಡು ನಿಮ್ಗೆ ನೆನಪಿರಲಿ ಯಾವ ರೀತಿ ಪಟ್ನಾ ಪೈರೇಟ್ಸ್ ಕರ್ಕೊಂಡು ಹೋಗಿದ್ರು, ಯಂಗ್ ಬ್ಲಡ್ ನ ತಂದಿದ್ರು, ದೇವಾಂಕ್ ಅವ್ರನ್ನೆಲ್ಲ ನಮಗೆ ಪರಿಚಯಿಸಿದ್ರು. ಸೊ ನರೇಂದರ್ ರೇಡು ಸೀಸನ್ 1ರ ಚಾಂಪಿಯನ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಕಡೆಗೆ ಹೋಗ್ತಾ ಇರೋದು. ಪುನೇರಿ ಪಲ್ಟನ್ ಇದು ಬಿಗ್ ನ್ಯೂಸ್ ಆಗುತ್ತೆ. ಅಜಯ್ ಠಾಕೂರ್ ಅವರು ಇವಾಗ ಹೆಡ್ ಕೋಚ್ ಆಗ್ತಾರೆ. ನಮ್ಮ ಏನು ಅಷ್ಟೊಂದು ವಿಂಗ್ ಸ್ಪ್ಯಾನ್ ಇರುವಂತ ಐಸ್ ಮ್ಯಾನ್ ಅಜಯ್ ಠಾಕೂರ್ ಅವರು ಅಸಿಸ್ಟೆಂಟ್ ಕೋಚ್ ಆಗಿದ್ದವರು. ಅಂಡ್ ಅದು ಕಬಡ್ಡಿಗೂ ಮುಂಚೆ ಅಂದ್ರೆ ಪ್ರೋ ಕಬಡ್ಡಿಗೂ ಮುಂಚೆ ಸಾಕಷ್ಟು ಅಕಾಡೆಮಿಲೆಲ್ಲ ಕೆಲಸ ಮಾಡಿದ್ರು. ಸೊ ಆ ಅನುಭವ ಕೂಡ ಇವರಿಗೆ ಸಹಾಯ ಮಾಡುತ್ತೆ. ಇವರ ಅಕಾಡೆಮಿಯಿಂದನೇ ಹೊಸ ಬ್ಲಡ್ ನ ಅವರು ಪರಿಚಯಿಸಿದ್ರೇನೆ. ಸೊ ಅಲ್ಲಿ ಅಜಯ್ ಠಾಕೂರ್ ಅವರು ಹೆಡ್ ಕೋಚ್ ಆಗಿ ಪುನೇರಿ ಪಲ್ಟನ್ ನ ಲೀಡ್ ಮಾಡ್ತಾರೆ. ತಮಿಳ್ ತಲೈವಾಸ್ ಸಂಜೀವ್ ಬಾಲಿಯಾನ್ ತಮಿಳ್ ತಲೈವಾಸ್ ಬಂದ್ಬಿಟ್ಟು ಮತ್ತೊಂದು ಹೊಸ ಒಂದು ಬಲಿಷ್ಠ ತಂಡವನ್ನ ಕಟ್ತಾರ. ತಮಿಳ್ ತಲೈವಾಸ್ ನೋಡಿದೀವಿ ಯಾವ ರೀತಿ ಒಂದು ಅಮೋಘವಾದ ರನ್ ಮಾಡಿದ್ರು. ಬಟ್ ಅವ್ರಿಗೆ ಇನ್ನೂ ಟ್ರೋಫಿ ಸಿಕ್ಕಿಲ್ಲ. ಟ್ರೋಫಿಗೋಸ್ಕರ ಸಂಜೀವ್ ಬಾಲಿಯಾನ್ ಬೇಕಾಗ್ತಾರ ಅಂತ ನೋಡೋಣ. ತೆಲುಗು ಟೈಟನ್ಸ್ ಅವರಂತೂ ಕಂಟಿನ್ಯೂ ಮಾಡ್ತಾರೆ ಕಿಶನ್ ಕುಮಾರ್ ಹುಡ್ಡಾ ಅವ್ರ ಜೊತೆಗೆ. ಕಿಶನ್ ಕುಮಾರ್ ಹುಡ್ಡಾ ಸರಿಯಾಗಿ ಅಷ್ಟು ಅನುಭವಿ ಒಬ್ಬ ಕೋಚ್ ಆಗಿರೋರು ಅವ್ರನ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ತೆಲುಗು ಟೈಟನ್ಸ್ ಅಂತೂ ಹ್ಯಾಪಿ ಆಗಿರ್ತಾರೆ. ಏನು ಜಾಸ್ತಿ ಬದಲಾವಣೆ ಅವ್ರು ಮಾಡಿಲ್ಲ. ಯು ಮುಂಬಾದಲ್ಲಿ ಬದಲಾವಣೆ ಇದೆ, ಮೇಜರ್ ಬದಲಾವಣೆ. ಯಾಕಂದ್ರೆ ಏಕೈಕ ವಿದೇಶಿ ಕೋಚ್ ಇದ್ದವರು ಗುಲಾಮ್ ರಜಾ ಮಜಂದರಾನಿ ಅವರು ಈ ಸೀಸನ್ ಇರೋದಿಲ್ಲ. ಅನಿಲ್ ಚಪ್ರಾಣ ಏನಿದ್ದಾರೆ ಅವರು ಲೀಡ್ ಆಗಿ ಹೆಡ್ ಕೋಚ್ ಆಗಿ ಕೆಲಸ ಮಾಡ್ತಾರೆ ಯು ಮುಂಬಾಗೆ. ಸೊ ಇಲ್ಲಿ ಯಾವ ರೀತಿ ಯಾವಾಗ ಅವರಿದ್ದಾಗ ಇರಾನಿ ಆಟಗಾರ ಹೆಚ್ಚು ಬರ್ತಾ ಇದ್ರು, ಅದನ್ನೇ ಕಂಟಿನ್ಯೂ ಮಾಡ್ತಾರಾ, ಫಿಲಾಸಫಿ ಚೇಂಜ್ ಆಗುತ್ತಾ, ಅದು ತುಂಬಾ ಕ್ಯೂರಿಯಸ್ ಆಗಿರುತ್ತೆ. ಆಪ್ಷನ್ ಅಲ್ಲಿ ಅದನ್ನು ನಾವು ಎದುರು ನೋಡೋಣ. ಅಂಡ್ UP ಯೋಧಾಸ್ ಕಡೆಗೆ ಅವರಂತೂ ಕನ್ಸಿಸ್ಟೆಂಟ್ ಆಗಿರೋಣ. ಜಸ್ವೀರ್ ಸಿಂಗ್ ಅವ್ರು ಏನಿದ್ದಾರೆ ಅವರೇ ಅಲ್ಲಿ ಕಂಟಿನ್ಯೂ ಮಾಡ್ತಾರೆ. ಪ್ರೋ ಕಬಡ್ಡಿ ಸೀಸನ್ 12ರಲ್ಲಿ ಯಾವ ಕೋಚಿಗೆ ಯಶಸ್ಸು ಸಿಗುತ್ತೆ ಅದರ ಮೊದಲ ಹೆಜ್ಜೆನೇ ಆಕ್ಷನ್. ಸೊ ಆಕ್ಷನ್ ಏನಾಗುತ್ತೆ ಅದರ ಅಪ್ಡೇಟ್ಸ್ ಎಲ್ಲ ತೆಗೆದುಕೊಂಡ್ಬರ್ತೀವಿ. ಸದ್ಯಕ್ಕೆ ಬಾಯ್.